Hello students. So welcome to the session 41 of product and sales management subject, fourth chapter, salesman. In that, today I am going to explain you about approach, pre-approach meeting, meaning and objectives. Okay, so here the learning objectives is to identify what is approach and what is pre-approach to a salesman, and at the end of the session you will be able to know about the meeting approaches of salesmen. So let's start the session with the term pre-approach. Pre-approach means a salesman preparation to approach a prospect that he can succeed in turning into a customer. Pre-approach ಅಂದರೆ ಸೊ ಇಲ್ಲಿ ಒಬ್ಬ ಸೇಲ್ಸ್ಮೆನ್ನು ಒಬ್ಬ ಕಸ್ಟಮರ್ನ ಅಥವಾ ಒಬ್ಬ ಪ್ರಾಸ್ಪೆಕ್ಟ್ ಅಂತ ತಿಳ್ಕೊಂಡಾಗ ಅವನ ಕಸ್ಟಮರ್ ಆಗಿ ಹೇಗೆ ಟರ್ನ್ ಮಾಡಬೇಕು ಅಂತ ಪ್ರಿಪ್ರೇಷನ್ ನಡೆಸ್ತಾನೆ. ಒಬ್ಬ ವ್ಯಕ್ತಿನ ತನ್ನ ಪ್ರಾಡಕ್ಟಿನ ಕಸ್ಟಮರ್ ಆಗಿ ಹೇಗೆ ಬದಲಾಯಿಸಬೇಕು ಅಂತ ಹೇಳ್ಕೊಂಡು ಏನು ಪ್ರಿಪ್ರೇಷನ್ ಮಾಡ್ಕೊತಾನವ ಅದನ್ನು ನಾವೇನು ಹೇಳ್ತೀವಿ, ಪ್ರೀ ಅಪ್ರೋಚ್ ಅಂತ ಹೇಳ್ತೀವಿ. ಸೊ ಈ ಸ್ಟೇಜಲ್ಲಿ ಅವನೇನು ಮಾಡ್ತಾನೆ, ಸೊ ಆ ವ್ಯಕ್ತಿಯ ಆ ಪರ್ಸನಿನ ಒಂದಿಷ್ಟು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾನೆ. ಆಯಿತಾ, ಅಂದರೆ ಅವನ ಏಜ್ ಎಷ್ಟಿರ್ಬೋದು, ಅವನ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಏನಿದೆ, ಅವನ ಸೋಷಿಯಲ್ ಸ್ಟೇಟಸ್ ಏನಿದೆ, ಅವನ ಯೂಶ್ವಲ್ ಹ್ಯಾಬಿಟ್ಸ್ ಏನಿದೆ, ಅವ್ನ ಲೈಕ್ಸ್ ಏನು, ಡಿಸ್ಲೈಕ್ಸ್ ಏನು, ಸೊ ಈ ಥರದ ಕೆಲವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊತಾನೆ. ಸೊ ಇದರಿಂದ ಅವನಿಗೇನಾಗುತ್ತೆ, ಸೊ ಅವ್ನು ಸೇಲ್ಸ್ ಪ್ರೆಸೆಂಟೇಷನ್ ಕೊಡಬೇಕಾದ್ರೆ ಈ ಎಲ್ಲ ಮ್ಯಾಟರ್ಸ್ ಅವನಿಗೆ ಯೂಸ್ ಆಗುತ್ತೆ. ಓಕೆ, ಸೊ ಒಬ್ಬ ವ್ಯಕ್ತಿನ ಅವನ ಪ್ರಾಡಕ್ಟಿನ ಕಸ್ಟಮರ್ ಆಗಿ ಬದಲಾಯಿಸೋಕ್ಕೆ ಸೊ ಒಬ್ಬ ಸೇಲ್ಸ್ಮೆನ್ ಏನೇನೋ ಪ್ರಿಪ್ರೇಷನ್ ಮಾಡ್ಕೊತಾನಲ್ವ, ಸೊ ಅದನ್ನು ನಾವೇನು ಹೇಳ್ತೀವಿ, ಪ್ರೀ ಅಪ್ರೋಚ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಈ ಪ್ರೀ ಅಪ್ರೋಚ್ ಆಬ್ಜೆಕ್ಟಿವ್ಸ್ ಏನು, ಸೊ ಯಾಕೆ ಈ ಪ್ರೀ ಅಪ್ರೋಚ್ ಮಾಡಬೇಕು ಒಂದು ಸಲ ಕಸ್ಟಮರ್ಸ್ನ ಅಂತ ಕೇಳಿದಾಗ, ಸೊ ಫಸ್ಟ್ ಏನು ಅಂದರೆ ಟು ಪ್ರೊವೈಡ್ ಅಡಿಷ್ನಲ್ ಕ್ವಾಲಿಫೈಯಿಂಗ್ ಇನ್ಫಾರ್ಮೇಷನ್. ಆಯಿತಾ, ಸೊ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಿಮಗೆ, ಸೊ ಸೇಲ್ಸ್ ಸೈಕಲಲ್ಲಿ ಪ್ರಾಸ್ಪೆಕ್ಟಿಂಗ್ ಸ್ಟೆಪ್ ಇರುತ್ತೆ ಅಂತ. ಸೊ ಅಲ್ಲೇನು ಮಾಡ್ತೀವಿ, ನಾವೊಂದು ಪ್ರಾಸ್ಪೆಕ್ಟ್ಸ್ನ ಐಡೆಂಟಿಫೈ ಮಾಡ್ತೀವಿ, ಅಲ್ಲಿ ನಮ್ಮೊಂದು ಅಡ್ರೆಸ್ಸು, ಅವ್ನ ನೇಮ್ ಎಲ್ಲ ಸಿಗುತ್ತೆ. ಬಟ್ ಒಬ್ಬ ಸೇಲ್ಸ್ಮೆನ್ನಿಗೆ ಆ ಇನ್ಫಾರ್ಮೇಷನ್ ಸಫಿಷಿಯೆಂಟ್ ಆಗಿರಲ್ಲ. ಓಕೆ, ಸೊ ದ ಸೇಲ್ಸ್ಮೆನ್ ಎಟ್ ದಿಸ್ ಪ್ರೀ ಅಪ್ರೋಚ್ ಸ್ಟೇಜ್ ರಿಕ್ವೈರ್ಸ್ ಸಮ್ ಇನ್ಫಾರ್ಮೇಷನ್ ಅಬೌಟ್ ಪ್ರಾಸ್ಪೆಕ್ಟ್ ಲೈಕ್ ಹಿಸ್ ಲೈಕ್ಸ್, ಡಿಸ್ಲೈಕ್ಸ್, ಹ್ಯಾಬಿಟ್ಸ್, ಟೈಪ್ಸ್, ಹಿಸ್ ಎಕನಾಮಿಕ್ ಸ್ಟೇಟಸ್ ಎಕ್ಸೆಟ್ರಾ. ಹೌದಾ, ಸೊ ಅವನ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕಾಗಿರುತ್ತೆ. ಹಾಗಾಗಿ ಈ ಪ್ರೀ ಅಪ್ರೋಚ್ ಸ್ಟೇಜ್ ಇರೋದ್ರಿಂದ ಸೊ ಅವನೇನು ಮಾಡ್ಬೋದು, ಸೊ ಒಬ್ಬ ಪ್ರಾಸ್ಪೆಕ್ಟ್ ಬಗ್ಗೆ ಅಡಿಷ್ನಲ್ ಇನ್ಫಾರ್ಮೇಷನ್ ಏನೇನಿದೆ ಎಲ್ಲದನ್ನು ತಿಳ್ಕೊಳ್ಬೋದು. ನಂತರ ಟು ಡಿಸೈನ್ ಆ್ಯಂಡ್ ಇಫೆಕ್ಟಿವ್ ಅಪ್ರೋಚ್ ಸ್ಟ್ರಾಟಜಿ. ಓಕೆ, ಸೊ ಇಲ್ಲಿ ಏನು ಮಾಡ್ಬೋದು, ಸೊ ಒಬ್ಬ ಕಸ್ಟಮರ್ಸ್ ಬಗ್ಗೆ ಅವ್ನು ತಿಳ್ಕೊಂಡಾಗ ಏನು ಮಾಡ್ಬೋದು, ಸೊ ಅವನ್ನ ಹೇಗೆ ನಾವು ಅಪ್ರೋಚ್ ಮಾಡಬೇಕಾಗತ್ತೆ, ಸೊ ಡೈರೆಕ್ಟಾಗಿ ಮೀಟ್ ಮಾಡಬೇಕಾ ಅಥವಾ ಇಂಡೈರೆಕ್ಟಾಗಿ ಏನಾದರೂ ಮೀಟ್ ಮಾಡಬೇಕಾ ಫಸ್ಟು. ಆಯಿತಾ, ಸೊ ಎಲ್ಲ ಪ್ರಾಸ್ಪೆಕ್ಟನ್ನು ಒನ್ ಆ್ಯಂಡ್ ದ ಸೇಮ್ ಮ್ಯಾನ್ರಲ್ಲಿ ಅವನಿಗೆ ಮೀಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಆಲ್ ಪ್ರಾಸ್ಪೆಕ್ಟ್ಸ್ ಆರ್ ನಾಟ್ ಈಕ್ವಲ್ ಇನ್ ಆಲ್ ರೆಸ್ಪೆಕ್ಟ್ಸ್. ದ ನೇಚರ್ ಆಫ್ ದ ಪ್ರಾಸ್ಪೆಕ್ಟ್ಸ್ ಆರ್ ಡಿಫ್ರೆಂಟ್. ಹಿಯರ್ he need to treat a different person differently. ಆಯಿತಾ, some are easy to meet but while others are quite difficult to contact. ಆಯಿತಾ, ಡೈರೆಕ್ಟ್ ಅಪ್ರೋಚ್ is suitable to some prospects while other person prefer indirect treatment. ಸೊ ಈ ಥರ ಎಲ್ಲ ಇದ್ದಾಗ ಪ್ರೀ ಅಪ್ರೋಚ್ ಮಾಡಿದ್ರೆ ನಾನು ಹೇಗೆ ಅವನ್ನ ನೆಕ್ಸ್ಟ್ ಅಪ್ರೋಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವನಿಗೆ ಸ್ಟ್ರಾಟಜಿಯನ್ನು ಫ್ರೇಮ್ ಮಾಡೋಕ್ಕೆ ಈ ಪ್ರೀ ಅಪ್ರೋಚು ಹೆಲ್ಪ್ ಮಾಡುತ್ತೆ. ದೆನ್ ಟು ಅಬ್ಟೈನ್ ಇನ್ಫಾರ್ಮೇಷನ್ ಫಾರ್ ಪ್ಲ್ಯಾನ್ಡ್ ಪ್ರೆಸೆಂಟೇಷನ್. ಓಕೆ, ಸೊ ಹಿಯರ್ ದ ಇಫೆಕ್ಟಿವ್ ಸೇಲ್ಸ್ ಡಿಪೆಂಡ್ಸ್ ಅಪಾನ್ ಇಫೆಕ್ಟಿವ್ ಪ್ರೆಸೆಂಟೇಷನ್. ಒಪ್ಕೊಳ್ತೀರಾ? ಸೊ ಒಂದು ಒಳ್ಳೆಯ ಸೇಲ್ ಆಗಬೇಕು, ಪ್ರಾಡಕ್ಟ್ ಸೇಲ್ ಆಗಬೇಕು ಅಂದರೆ ಆ ಸೇಲ್ಸ್ಮೆನ್ ಪ್ರೆಸೆಂಟೇಷನ್ ಅಷ್ಟೇ ಚೆನ್ನಾಗಿರಬೇಕು. ಸೇಲ್ಸ್ಮೆನ್ ಪ್ರೆಸೆಂಟೇಷನು, ಡೆಮೋನ್ಸ್ಟ್ರೇಷನು ಚೆನ್ನಾಗಿಲ್ಲ ಅಂದರೆ ಯಾವ ಒಬ್ಬ ಪ್ರಾಸ್ಪೆಕ್ಟು ಅಥವಾ ಯಾವ ಒಬ್ಬ ಜನರು ಆ ಪ್ರಾಡಕ್ಟ್ ತೊಗೊಳಕ್ಕೆ ಕನ್ವಿನ್ಸ್ ಆಗೋದಿಲ್ಲ. ಆಯಿತಾ, ಈ ಪ್ರೀ ಅಪ್ರೋಚ್ ಈ ಸ್ಟೇಜಲ್ಲಿ ಏನಾಗುತ್ತೆ, ಈ ಸೇಲ್ಸ್ಮೆನ್ನು ಡೈರೆಕ್ಟಾಗಿ ಅಪ್ರೋಚ್ ಮಾಡೋಕ್ಕಿಂತ ಮುಂಚೆ ಆ ಕಸ್ಟಮರ್ಸ್ ಟೇಸ್ಟ್, ಪ್ರಿಫರೆನ್ಸ್, ಲೈಕ್ಸು, ಡಿಸ್ಲೈಕ್ಸ್, ಅವ್ರ ಪೊಸಿಷನ್ ಹೇಗಿದೆ, ಎಕನಾಮಿಕ್ ಕಂಡೀಷನ್ ಹೇಗಿದೆ, ಎಲ್ಲದ್ರ ಬಗ್ಗೆನೂ ಏನು ಮಾಡ್ತಾನೆ, ಇನ್ಫಾರ್ಮೇಷನ್ ಮುಂಚೆನೇ ಕಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಏನಾಗುತ್ತೆ, ಹಿಯರ್ ದ ಸೇಲ್ಸ್ಮೆನ್ ಹ್ಯಾವ್ ಅ ಕ್ಲಿಯರ್ ಐಡಿಯಾ ಇಂಟು ವಾಟ್ ದ ಬಾಯಿಂಗ್ ಮೋಟಿವ್ಸ್ ಆಫ್ ದ ಪ್ರಾಸ್ಪೆಕ್ಟ್ ಈಸ್ ಅಂದ. ಆಯಿತಾ, ಸೊ ಹಾಗಾಗಿ ಸೊ ಈ ಪ್ರೀ ಅಪ್ರೋಚ್ ಸ್ಟೇಜ್ ಇರೋದ್ರಿಂದ ದ ಸೇಲ್ಸ್ಮೆನ್ ಅಪ್ರೋಚ್ ದ ರೈಟ್ ಮೋಟಿವ್ ಆಫ್ ದ ಬೈಯರ್ ಟು ಸೀಕ್ ರೈಟ್ ಆ್ಯಕ್ಷನ್. ಸೊ ಇಲ್ಲಿ ಏನಾಗುತ್ತೆ, ಸೊ ಕಸ್ಟಮರಿಗೆ ಏನು ಬೇಕು, ಯಾವ ಥರ ಕಸ್ಟಮರ್ ಅಂತ ಕರೆಕ್ಟಾಗಿ ತಿಳ್ಕೊಂಡಾಗ ಸೊ ಡೈರೆಕ್ಟಾಗಿ ಅಪ್ರೋಚ್ ಮಾಡೋಕ್ಕೆ, ಅವನಿಗೆ ಒಂದು ಪ್ರೆಸೆಂಟೇಷನ್ ಕೊಡೋಕ್ಕೆ ಈ ಪ್ರೀ ಅಪ್ರೋಚ್ ಸ್ಟೇಜು ತುಂಬಾ ಹೆಲ್ಪ್ ಆಗುತ್ತೆ. ದೆನ್ ಟು ಅವಾಯ್ಡ್ ಸೀರಿಯಸ್ ಮಿಸ್ಟೇಕ್ಸ್. ಯಾವ ಥರ ಮಿಸ್ಟೇಕ್ ಅಂತ ಕೇಳ್ಬೋದು. ಸಿ ಬೈ ಪ್ರೀ ಅಪ್ರೋಚ್ ಅ ಸೇಲ್ಸ್ಮೆನ್ಸ್ ನೋ ಅಬೌಟ್ ದ ಲೈಕ್ಸ್, ಡಿಸ್ಲೈಕ್ಸ್, ಟೇಸ್ಟ್ ಆಫ್ ಎ ಪ್ರಾಸ್ಪೆಕ್ಟ್. ಆಯಿತಾ,
ಎಕ್ಸಾಂಪಲ್, ಈಗ ಅವರು ತುಂಬ ಬ್ಯುಸಿ ಪರ್ಸನ್ ಅಂದ್ಕೊಳ್ಳಿ, ಅವ್ರ ಹತ್ರ ಟೈಮ್ ಇರಲ್ಲ. ಆವಾಗ ಈ ಸೇಲ್ಸ್ಮೆನ್ ತುಂಬ ಟೈಮ್ ತೊಗೊಳಕ್ಕಾಗಲ್ಲ. ಸೊ ಅವ್ರು ಕೊಟ್ಟ ಟೈಮಲ್ಲಿ ಎಷ್ಟು ಪ್ರೆಸೆಂಟೇಷನ್ ಮಾಡ್ಬೋದು, ಏನೇನು ಒಳ್ಳೆ ಪಾಯಿಂಟ್ಸ್ ಇರ್ಬೋದು, ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡ್ಬೋದು ಅಂತ ಪ್ರಿಪೇರ್ ಆಗ್ಬೋದು. ಅಥವಾ ಅವ್ರು ತುಂಬ ಫ್ರೀ ಇರ್ತಾರೆ, ಅಥವಾ ಯಾರೋ ಸಪೋಸ್ ಲೇಡಿ ಅಂತ ತಿಳ್ಕೊಳ್ಳಿ, ಹೌಸ್ ವೈಫ್ ಅಂತ ತಿಳ್ಕೊಳ್ಳಿ, ಸೊ ವರ್ಕ್ ಎಲ್ಲ ಹೋಗಲ್ಲ, ಮನೇಲಿ ಇರ್ತಾರೆ ಅಂದ್ಕೊಳ್ಳಿ, ಅವ್ರನ್ನ ಹೇಗೆ ಅಪ್ರೋಚ್ ಮಾಡ್ಬೋದು, ರೈಟ್? ಅಥವಾ ಒಬ್ಬ ಬಿಸ್ನೆಸ್ ಮ್ಯಾನ್ ಹೇಗೆ ಮಾಡಬೇಕು, ಒಬ್ಬ ಸ್ಟೂಡೆಂಟ್ನ ಹೇಗೆ ಅಪ್ರೋಚ್ ಮಾಡ್ಬೋದು, ರೈಟ್? ಸೊ ಈ ಥರದಲ್ಲಿ ಯಾವುದೇ ಒಂದು ಮಿಸ್ಟೇಕ್ ಆಗದೆ ಇರೋ ಥರ, ಆಯಿತಾ, ಹೇಗೆ ನಡ್ಕೋಬೇಕು ಅನ್ನೋದು ಅವನಿಗೆ ಮುಂಚೆನೇ ಗೊತ್ತಾಗುತ್ತೆ. ಸೊ ಈಗ ಒಬ್ಬೊಬ್ಬರಿಗೆ ಈ ಮಾತಾಡ್ಬೇಕಾದ್ರೆ ಚ್ವಿಂಗಮ್ ಜಗ್ಗೆರ್ಕೊಂಡ್ರೆ ಇಷ್ಟ ಆಗಲ್ಲ, ಹೌದಾ? ಸೊ ಮಾತಾಡ್ಬೇಕಾದ್ರೆ ಯಾರು ಚೀವ್ ಮಾಡ್ತಾಯಿದ್ರು ಅಂದರೆ ಅವರು ಕಾನ್ಸಂಟ್ರೇಷನ್ ಡೈವರ್ಟ್ ಆಗಿಬಿಡುತ್ತೆ. ಸೊ ಆ ಥರದ ಮಿಸ್ಟೇಕೆಲ್ಲ ಮಾಡದೇ ಇರೋ ಥರ ಇವನು ಮುಂಚೆನೇ ತಿಳ್ಕೊಳ್ಬೋದು, ರೈಟ್? ಅದನ್ನ ಇಮ್ಮಿಡಿಯೇಟಾಗಿ ಕರೆಕ್ಟ್ ಮಾಡ್ಕೊಳ್ಬೋದು. ದೆನ್ to meet the prospects with confidence and enthusiasm. Here, a salesman who presents his sales talk without knowing prospects' nature may commit more mistake. ಆಯಿತಾ? ಬಿಕಾಸ್ ಔಟ್ ಆಫ್ ಫಿಯರ್ ಅವ್ರ ಅನ್ಸರ್ಟಿನಿಟಿ, ಅವ್ರ ಬಗ್ಗೆ ಏನೂ ಗೊತ್ತಿರಲ್ಲ, ಏನೂ ತಿಳ್ಕೊಂಡಿರಲ್ಲ, ಸೇಲ್ಸ್ ಟಾಕ್ ಮಾಡಬೇಕಾದ್ರೆ ಮಿಸ್ಟೇಕ್ಸ್ ಮಾಡ್ಬೋದು. ಬಟ್ ಅದೇ ಸೇಲ್ಸ್ಮ್ಯಾನು ಪ್ರೀ ಅಪ್ರೋಚ್ ಸ್ಟೇಜಲ್ಲಿ ಒಬ್ಬ ಕಸ್ಟಮರ್ಸ್ ಬಗ್ಗೆ ಅವ್ನ ಟೇಸ್ಟ್, ಪ್ರಿಫರೆನ್ಸು, ಲೈಕ್ಸ್, ಡಿಸ್ಲೈಕ್, ಅವ್ನಿಗೆ ಏನು ಇಷ್ಟ ಏನಿಲ್ಲ ಅಂತ ತಿಳ್ಕೊಂಡಾಗ ಯಾವ ಥರ ಪ್ರಾಡಕ್ಟ್ನ ನೀವು ಪ್ರೆಸೆಂಟ್ ಮಾಡಬೇಕು ಅನ್ನೋ ಅಪ್ರೋಚ್ ಮಾಡಬೇಕು ಅನ್ನೋದು ಗೊತ್ತಿತ್ತು ಅಂದರೆ, ಸೊ ಅವನು ಫುಲ್ಲು ಕಾನ್ಫಿಡೆನ್ಸಿಂದ ಇರ್ತಾನೆ, ಫುಲ್ ಎಂಥೂಸಿಯಾಸ್ಟಿಕ್ ಆಗಿ ಅವ್ನು ಸೇಲ್ಸ್ ಪ್ರೆಸೆಂಟೇಷನನ್ನು ಕೊಡ್ತಾನೆ. ದೆನ್ ನೆಕ್ಸ್ಟ್ ಈಸ್ ಟು ಸೇವ್ ಟೈಮ್ ಆ್ಯಂಡ್ ಎನರ್ಜಿ. ಹಿಯರ್ ನಿಮ್ಗೆ ಗೊತ್ತಿದೆ ಟೈಮ್ ಆ್ಯಂಡ್ ಎನರ್ಜಿ ಈಸ್ ವ್ಯಾಲ್ಯೂಯಬಲ್ ಫಾರ್ ಆಲ್, ಹೌದಾ? ಆದರೆ ಒಬ್ಬ ಸೇಲ್ಸ್ಮೆನ್ನಿಗೆ ಟೈಮು ಮತ್ತು ಎನರ್ಜಿ ಅನ್ನೋದು ತುಂಬಾ ವ್ಯಾಲ್ಯೂಯಬಲ್ ಆಗಿರುತ್ತೆ. ಈಗ ಪ್ರಾಸ್ಪೆಕ್ಟಿಂಗ್ ಮಾಡಿದ ನಂತರ ಸಪೋಸ್ ಅವನೇನಾದರೂ ಪ್ರೀ ಅಪ್ರೋಚ್ ಸ್ಟೇಜ್ ಮಾಡಲಿಲ್ಲ, ಡೈರೆಕ್ಟ್ ಅಪ್ರೋಚಿಗೆ ಹೋದ ಅಂತ ತಿಳ್ಕೊಳ್ಳಿ, ಅವಾಗ ಅವನಿಗೇನಾಗ್ಬೋದು, ಅವನು ಹೋಗ್ತಿರೋ ವ್ಯಕ್ತಿ, ಮೀಟ್ ಮಾಡ್ತಿರೋಂಥ ವ್ಯಕ್ತಿ ಪ್ರಾಸ್ಪೆಕ್ಟೇನಾ ಅಥವಾ ಬರೀ ಟೈಮ್ ಪಾಸ್ ಮಾಡ್ತಿರೋ ಸಸ್ಪೆಕ್ಟಾ ಗೊತ್ತಾಗಲ್ಲ. ಎಲ್ಲ ಹೇಳಿ ಎಲ್ಲ ಮಾತಾಡ್ಕೊಂಡು ಅವ್ನು ಟೈಮ್ ಎನರ್ಜಿ ವೇಸ್ಟ್ ಮಾಡಿದ್ಮೇಲೆ ಅವನಿಗೆ ಆ ಒಂದು ವ್ಯಕ್ತಿಗೆ ಇವ್ನ ಪ್ರಾಡಕ್ಟ್ ಮೇಲೆ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು, ರೈಟ್? ಸೊ ಅದ್ರ ಬದಲಿಗೆ ನೀವು ಮುಂಚೆನೇ ಅವ್ನು ಲೈಕ್ಸ್ ಡಿಸ್ಲೈಕ್ ಅವ್ನು ನೀಡ್ ಇದೆಯಾ ಇಲ್ವಾ ಅಂತ ತಿಳ್ಕೊಂಡು ಅಪ್ರೋಚ್ ಮಾಡೋದ್ರಿಂದ ನಿಮ್ಮ ಆ ಟೈಮು, ಆ ಎನರ್ಜಿ ಸೇವ್ ಆಗುತ್ತೆ. ಎಲ್ಲರನ್ನೂ ಮೀಟ್ ಮಾಡೋದಕ್ಕಿಂತ, ಓಕೆ, ಡ್ಯೂ ಟು ದಿಸ್ ಪ್ರೀ ಅಪ್ರೋಚ್ ಡೇ ದ ಸೇಲ್ಸ್ ಪರ್ಸನ್ ಮೇ ಅಪ್ರೋಚ್ ಓನ್ಲಿ ಸೆಲೆಕ್ಟೆಡ್ ಪ್ರಾಸ್ಪೆಕ್ಟ್ಸ್ ಹೂ ಆರ್ ರಿಯಲಿ ಲೈಕ್ಲಿ ಟು ಬಾಯ್. ಆಯಿತಾ? ಯಾರಿಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದೆ ಅವರನ್ನಷ್ಟೇ ಮೀಟ್ ಮಾಡಿಕೊಂಡು ಅವ್ನ ಟೈಮು ಎನರ್ಜಿನ ಸೇವ್ ಮಾಡ್ಕೋಬೋದು. ದೆನ್ ಟು ಬಿ ಸಕ್ಸಸ್ಫುಲ್ ಇನ್ ದ ಸೇಲ್ಸ್ ಇಂಟರ್ವ್ಯೂ, ಆಯಿತಾ? ಸೊ ನಾನು ಮುಂಚೆ ಹೇಳಿದ್ನಲ್ವಾ, ಸೊ ಬಾಯಿಂಗ್ ಒಂದು ಪ್ರೋಸೆಸ್ ಅನ್ನೋದು ಒಂದು ಮೆಂಟಲ್ ಪ್ರೋಸೆಸ್ ಆಗಿರುತ್ತೆ. ಇಲ್ಲಿ ಕಸ್ಟಮರ್ ಮೂವ್ಸನ್ನು ನಾವು ನೋಡ್ತಾ ಇರಬೇಕು. ಸೊ ಫಸ್ಟ್ ಅಟೆನ್ಷನ್ ಕ್ರಿಯೇಟ್ ಮಾಡಬೇಕು, ಅವ್ರ ಪ್ರಾಡಕ್ಟ್ ಬಗ್ಗೆ ಅಟೆನ್ಷನ್ ಕೊಟ್ಕೊಳ್ಳಿ, ಅದ್ರ ಬಗ್ಗೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಬೇಕು. ಆ ಪ್ರಾಡಕ್ಟ್ ಬಗ್ಗೆ ಇಂಟ್ರೆಸ್ಟ್ ಬರ್ತಾ ಇದೆ ಅಂದರೆ ಅವರಿಗೊಂದು ಕನ್ವಿಕ್ಷನ್, ಅಂದರೆ ಒಂದು ಒಪಿನಿಯನ್ ಬರೋ ಲೆವೆಲಿಗೆ ಅವ್ರನ್ನ ಕನ್ವಿನ್ಸ್ ಮಾಡಬೇಕಾಗತ್ತೆ. ಆಮೇಲೆ ಅವರು ನಿಮ್ಮ ಸೇಲ್ಸ್ ತೊಗೊಳಕ್ಕೆ ಆ್ಯಕ್ಷನ್ ತೊಗೊಳ್ತಾರೆ, ಆಯಿತಾ? ಸೊ ಅಟೆನ್ಷನ್, ಇಂಟ್ರೆಸ್ಟ್, ಕನ್ವಿಕ್ಷನ್, ಆ್ಯಕ್ಷನ್. ಸೊ ಇದು ಬಾಯಿಂಗ್ ಮೋಟಿವ್ಸ್ ಆಗಿರುತ್ತೆ ಒಂದು ಕಸ್ಟಮರ್ಸ್ನ ಹೇಗೆ ಮಾಡಬೇಕು ಅಂತ. ಫಸ್ಟು ಪ್ರಾಡಕ್ಟ್ ಬಗ್ಗೆ ಅಟೆನ್ಷನ್ ತೊಗೊಳ್ಬೇಕು, ನಂತರ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಬೇಕು, ನಂತರ ಒಂದು ಒಪಿನಿಯನ್ ಬರೋ ಥರ ನೋಡಬೇಕು, ನಂತರ ಒಂದು ಪ್ರಾಡಕ್ಟ್ನ ಅವ್ರು ಬಾಯ್ ಮಾಡೋ ಥರ ನಾವು ನೋಡಬೇಕಾಗಿರೋದು ಸೇಲ್ಸ್ಮೆನ್ ಕೆಲಸ ಆಗಿರುತ್ತೆ, ಹೌದಾ? ಸೊ ಈ 4 ಸ್ಟೆಪ್ಪಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆದರೆ ಕನ್ಸ್ಯೂಮರ್ಸ್ ಆ ಪ್ರಾಡಕ್ಟ್ನ ತೊಗೊಳ್ಳೋದೇ ಇಲ್ಲ. ಇಷ್ಟೋ ತನಕ ಮಾಡಿದ ಪ್ರಯತ್ನ ಎಲ್ಲ ವೇಸ್ಟ್ ಆಗಿಬಿಡುತ್ತೆ, ಆಯಿತಾ? ಇಫ್ ದ ಸೇಲ್ಸ್ ಪರ್ಸನ್ pre-plans his approach, then he will definitely help the customers in his buying decision. He will be successful in the sales interview. So pre-approach ಮಾಡೋದ್ರಿಂದ ಸೊ ಅವ್ರ ಬಗ್ಗೆ ತಿಳ್ಕೊಂಡಿರ್ತಾನೆ, ಆಯಿತಾ? ಸೊ ಅವ್ರಿಗೆ ಏನು ನೀಡ್ ಇದೆ ಅಂತ ಕರೆಕ್ಟಾಗಿ ಗೊತ್ತಿರುತ್ತೆ. ಸೊ ಅವ್ರಿಗೆ ಏನು ಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೊಂಡು ಹೋದಾಗ ಅವ್ರನ್ನ ಈಸಿಯಾಗಿ ಕನ್ವಿನ್ಸ್ ಮಾಡಿ ಪ್ರಾಡಕ್ಟು ಸೇಲ್ ಆಗೋ ಥರ ಮಾಡ್ಬೋದು, ಓಕೆ? ಹಾಗಾದರೆ ವಾಟ್ ಆರ್ ದ ಸೋರ್ಸಸ್ ಆಫ್ ಇನ್ಫಾರ್ಮೇಷನ್ ಇನ್ ಪ್ರೀ ಅಪ್ರೋಚ್ ಅಂತ ನೋಡೋಣ. ಆಯಿತಾ? ಪ್ರೀ ಅಪ್ರೋಚ್ ಅಂದರೆ ಏನು ಅಂತ ಗೊತ್ತಾಯಿತು. ಬಟ್ ಕಸ್ಟಮರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಹೇಗೆ ಕಲೆಕ್ಟ್ ಮಾಡಬೇಕು, ಯಾರು ಕೊಡ್ತಾರೆ, ಈ ಸೋರ್ಸಸ್ ಯಾವುದ್ಯಾವುದು ಅಂತ ಹೇಳ್ತೀನಿ. ಸೊ ಫಸ್ಟ್ ಈಸ್ ಫೆಲೋ ಸೇಲ್ಸ್ಮೆನ್, ಆಯಿತಾ? ಅಂದರೆ ನಿಮ್ಮ ಜೊತೆ ಕೆಲಸ ಮಾಡ್ತಿರೋ ಮತ್ತು ಬೇರೆ ಸೇಲ್ಸ್ ಪರ್ಸನ್ಸ್ ಇರ್ತಾರಲ್ಲ, ಸೊ ಅವ್ರಿಗೆ ಯಾವ್ದಾದ್ರು ಕಸ್ಟಮರ್ಸ್ ಬಗ್ಗೆ ಡೀಟೇಲ್ಸ್ ಗೊತ್ತಿದ್ರೆ ಸೊ ಅವರಿಂದ ನೀವು ಇನ್ಫಾರ್ಮೇಷನ್ನ ತಗೊಳ್ಬೋದು, ಓಕೆ?
ಅದರ್ ಸೇಲ್ಸ್ ಪರ್ಸನ್ ಮೇ ಡಿಸ್ಕ್ಲೋಸ್ ಸಮ್ ಯೂಸ್ಫುಲ್ ಕ್ಲೂಸ್ ಅಬೌಟ್ ಪ್ರಾಸ್ಪೆಕ್ಟ್ಸ್ ಆ್ಯಂಡ್ ದ ವಾಂಟ್ಸ್. ಇದೊಂದು ವೇ. ಇಲ್ಲಾಂದರೆ ಮಾರ್ಕೆಟ್ ಸರ್ವೆ ರಿಪೋರ್ಟ್ಸ್. ಸೊ ಏನು ಮಾಡ್ಬೋದು, ದ ಮಾರ್ಕೆಟ್ ಸರ್ವೆ ಮೇ ಬಿ ಕಂಡಕ್ಟೆಡ್ ಬೈ ದ ಕಂಪನೀಸ್ ವೆರ್ ಎವರ್ ದೇ ನೀಡ್ ಡಾಟಾ ಆಫ್ ಅ ಪರ್ಟಿಕ್ಯುಲರ್ ಲೊಕ್ಯಾಲಿಟಿ. ಯಾವುದೋ ಒಂದು ಲೊಕ್ಯಾಲಿಟಿದು ಡಾಟಾ ಬೇಕು ಅಂದಾಗ ಕಂಪ್ನಿ ಏನು ಮಾಡ್ಬೋದು, ಅದ್ರ ಬಗ್ಗೆ ಮಾರ್ಕೆಟ್ ಸರ್ವೆನೇ ಮಾಡ್ಬೋದು. ಮೂರನೇದು ಕಸ್ಟಮರ್ಸ್. ಆಯಿತಾ. ಸೊ ಒಬ್ಬ ಸ್ಯಾಟಿಸ್ಫೈ ಕಸ್ಟಮರು ಫುಲ್ ಇನ್ಫಾರ್ಮೇಷನ್ ಕೊಡೋಕ್ಕೆ ಸಾಧ್ಯ. ಆಯಿತಾ. ಸೊ ಏನು ಮಾಡ್ತಾನೆ, ಒಬ್ಬ ಸ್ಯಾಟಿಸ್ಫೈ ಕಸ್ಟಮರ್ಸು ಅವ್ನ ಲೈಕ್ಸು, ಡಿಸ್ಲೈಕು, ಇನ್ಕಮ್ ಸ್ಟೇಟಸ್ಸು, ಅವ್ನು ಹಿಂಗೂ ಏನು ಬೇಕು, ಅವ್ನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಅನ್ನೋ ಇನ್ಫಾರ್ಮೇಷನನ್ನು ಕಂಪ್ಲೀಟಾಗಿ ಕೊಟ್ಬಿಡ್ತಾನೆ ನಿಮಗೆ. ನೀವು ನೆಕ್ಸ್ಟ್ ಪ್ರಾಡಕ್ಟ್ ಅಪ್ರೋಚ್ ಮಾಡೋಕ್ಕೆ ಅದು ಯೂಸ್ ಆಗುತ್ತೆ. ನಂತರ ಡೀಲರ್ಸ್. ಸೊ ಇಲ್ಲಿ ಡೀಲರ್ಸ್ ಅಂದಾಗ ಸ್ಪೆಷಲಿ ರಿಟೇಲರ್ಸು ಈ ಹೋಲ್ಸೇಲರಿಂದ ಜಾಸ್ತಿ ಬಲ್ಕಲ್ಲಿ ಗೂಡ್ಸನ್ನ ತೊಗೊಂಡು ಸೊ ಸಣ್ಣ ಪ್ರಮಾಣದಲ್ಲಿ ಕಸ್ಟಮರ್ಸಿಗೆ ಡೈರೆಕ್ಟಾಗಿ ಮಾರ್ತಾರಲ್ವ, ಸೊ ಅವರನ್ನು ನಾವು ರಿಟೇಲರ್ಸ್ ಅಂತ ಹೇಳ್ತೀವಿ. ಸೊ ಇವರು ಡೈರೆಕ್ಟಾಗಿ ಕಸ್ಟಮರ್ಸ್ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಹೌದಾ. ಹಿಯರ್ ದೇ ನೋ their customers totally in terms of their buying behavior, their profession, their purchasing power, their taste, ಎಕ್ಸೆಟ್ರಾ. ಸೊ ಅವ್ರಿಗೆ ತಮ್ಮ ಕಸ್ಟಮರ್ಸಿಂದು ಗುಣ ಹೇಗಿದೆ, ಅದು ಅವ್ರ ಆದಾಯ ಹೇಗಿದೆ, ಅವ್ರದ್ದು ಕೆಲಸದ ಬಗ್ಗೆ, ಅವ್ರದ್ದು ಟೇಸ್ಟ್ ಪ್ರಿಫರೆನ್ಸ್, ಯಾವ ಥರ ಗೂಡ್ಸ್ ಬೇಕು ಅನ್ನೋದ್ರ ಬಗ್ಗೆ ಆ ಡೀಲರ್ಸಿಗೆ ಎಲ್ಲನೂ ಗೊತ್ತಿರುತ್ತೆ. ಆ ರಿಟೇಲರ್ಸಿಗೆ ನೀವು ಅವರಿಂದ ಅಪ್ರೋಚ್ ಮಾಡಿ ಅವರಿಂದ ಸ್ವಲ್ಪ ಡಾಟಾನ ಕಲೆಕ್ಟ್ ಮಾಡ್ಕೋಬೋದು. ನಂತರ ಡಾಟಾ ಸರ್ಫಿಂಗ್. ಆಯಿತಾ. ಸೊ ಈಗಿಂದ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ ಈ ಒಂದು ಟೆಕ್ನಿಕಲ್ ಯುಗದಲ್ಲಿ ಸೊ ನಾವೇನು ಮಾಡ್ಬೋದು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟರು ಈ ಥರದ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು, ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ನ ಯೂಸ್ ಮಾಡಿಕೊಂಡು ಒಬ್ಬ ವ್ಯಕ್ತಿಯ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಗೊಳ್ಬೋದು. ಓಕೆ. ಸೊ ದೀಸ್ ಆರ್ ದ ಸೋರ್ಸಸ್ ಆಫ್ ಇನ್ಫಾರ್ಮೇಷನ್. ಸೊ ದಿಸ್ ಈಸ್ ಅಬೌಟ್ ಪ್ರೀ ಅಪ್ರೋಚ್. ಒಬ್ಬ ವ್ಯಕ್ತಿನ ಹೇಗೆ ಅಪ್ರೋಚ್ ಮಾಡಬೇಕು, ಹೇಗೆ ಅಪ್ರೋಚ್ ಮಾಡೋಕ್ಕಿಂತ ಪ್ರಿಪ್ರೇಷನ್ ಮಾಡ್ಕೋಬೇಕು, ಸೊ ಎಲ್ಲಿಂದ ಆ ವ್ಯಕ್ತಿಯ ಇನ್ಫಾರ್ಮೇಷನೆಲ್ಲ ತೆಗಿಬೋದು ಅಂತ. ನೆಕ್ಸ್ಟ್ ಸ್ಟೆಪ್ಪು ಅಪ್ರೋಚ್. ಸೊ ಈಗ ಪ್ರೀ ಅಪ್ರೋಚ್ ಸ್ಟೇಜಲ್ಲಿ ಏನೇನು ಪ್ಲ್ಯಾನ್ ಮಾಡ್ಕೊಂಡಿರ್ತೀರ ಅದು ಏನಾಗುತ್ತೆ, ಈಗ ಅಪ್ರೋಚ್ ಸ್ಟೇಜಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ಸೊ ಹಿಯರ್ ಅಪ್ರೋಚ್ ಇನ್ವಾಲ್ವ್ಸ್ ಮೀಟಿಂಗ್ ದ ಪ್ರಾಸ್ಪೆಕ್ಟ್ ಇನ್ ಪರ್ಸನ್ ಬೈ ದ ಸೇಲ್ಸ್ ಪರ್ಸನ್. ಸೊ ಯಾವ ವ್ಯಕ್ತಿ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಅವ್ನ ಲೈಕ್ಸು, ಡಿಸ್ಲೈಕ್ಸು, ಅವ್ನ ಇನ್ಕಮ್ ಲೆವೆಲ್ಲು, ಅವ್ನಿಗೆ ಪ್ರಿಫರೆನ್ಸಸ್ ಏನೇನು ತಿಳ್ಕೊಂಡಿರ್ತೀರ ಆ ವ್ಯಕ್ತಿನ ಈ ಸ್ಟೇಜಲ್ಲಿ ಏನು ಮಾಡ್ತೀರಾ, ಡೈರೆಕ್ಟಾಗಿ ಮೀಟ್ ಮಾಡ್ತೀರಾ. ಓಕೆ. ಇಟ್ ಮೀನ್ಸ್ ಕಮ್ಮಿಂಗ್ ಇನ್ ಟು ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದ ಪ್ರಾಸ್ಪೆಕ್ಟ್ಸ್. ಹಿಯರ್ ದ ಸೇಲ್ಸ್ಮನ್ ಮೇಕ್ಸ್ ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್ ವಿತ್ ದ ಪ್ರಾಸ್ಪೆಕ್ಟ್ ಟು ಅಂಡರ್ಸ್ಟ್ಯಾಂಡ್ ಹಿಮ್ ಬೆಟರ್. ಸೊ ಇಲ್ಲೇನು ಮಾಡ್ತೀವಿ, ಆ ಪ್ರಾಸ್ಪೆಕ್ಟನ್ನು ಫೇಸ್ ಟು ಫೇಸ್ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ತೀವಿ. ಸೊ ಅವನು ಹೇಗಿದ್ದಾನೆ ಅವನ ವ್ಯಕ್ತಿ ಅಂತ ಹೇಳ್ಕೊಂಡು ನೀವು ಬರೀ ತಿಳ್ಕೊಂಡಿರ್ತೀರ, ಈಗ ಫೇಸ್ ಟು ಫೇಸ್ ಮೀಟ್ ಮಾಡೋಗೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಅವನಿಗೆ ಕನ್ವಿನ್ಸ್ ಮಾಡೋಕ್ಕೆ ನೋಡ್ತೀರಾ. ಆಯಿತಾ. ಸೊ ಇಲ್ಲಿ ನಾವು 3 ಥರ ಮೆಥಡನ್ನು ಯೂಸ್ ಮಾಡ್ಬೋದು. ಒಂದು ಇಂಟ್ರಡಕ್ಟರಿ ಅಪ್ರೋಚ್ ಅಂತ. ಸೊ ಇಲ್ಲಿ ಹೇಗೆ ಅಂದರೆ ಡೈರೆಕ್ಟಾಗಿ ಅಪ್ರೋಚ್ ಮಾಡಿದಾಗ ನೀವು ನಿಮ್ಮ ಕಂಪ್ನಿ ಬಗ್ಗೆ, ನಿಮ್ಮ ಬಗ್ಗೆ ಏನೇನು ಪ್ರಾಡಕ್ಟ್ಸ್ ಇದೆ ಅಂತ ಸೊ ಈ ಥರ ನೀವು ಅವ್ರನ್ನ ಅಪ್ರೋಚ್ ಮಾಡ್ಬೋದು. ಆಯಿತಾ. ಸೊ ಆಫ್ಟರ್ ದಿ ಇಂಟ್ರಡಕ್ಷನ್ ದ ಸೇಲ್ಸ್ ಪರ್ಸನ್ ಮೇ ಸ್ಟಾರ್ಟ್ ಹಿಟ್ ಸೇಲ್ಸ್ ಪ್ರಪೋಸಿಷನ್ಸ್ ಲೈಕ್ ಇಫ್ ದ ಸೇಲ್ಸ್ಮನ್ ಇಸ್ ನಾಟ್ ರೆಪ್ರೆಸೆಂಟೇಟಿವ್ ಆಫ್ ಅ ರೆಪ್ಯೂಟೆಡ್ ಕಂಪನಿ ಹಿ ಕೆನಾಟ್ ಗೆಟ್ ಅ ಫೇವರೇಬಲ್ ಅಟೆನ್ಷನ್ ಟು ದ ಪ್ರಾಸ್ಪೆಕ್ಟ್ಸ್. ಸೊ ಹಾಗಾಗಿ ಅವನ ತನ್ನ ಕಂಪನಿ ಬಗ್ಗೆ ನನಗೆ ಈ ಕಂಪನಿ ಇದೆ, ಈ ಥರ ಪ್ರಾಡಕ್ಟ್ಸ್ ಇದೆ, ನಿಮ್ಗೆ ಈ ಥರ ಯೂಸ್ ಆಗ್ಬೋದು ಅಂತ ಇಂಟ್ರಡಕ್ಟರಿ ಅಪ್ರೋಚ್ ಮಾಡ್ಬೋದು. ಆಯಿತಾ. ಇಲ್ಲಾಂದರೆ ಪ್ರಾಡಕ್ಟ್ ಅಪ್ರೋಚ್ ಮಾಡ್ಬೋದು. ಅಂದರೆ ಏನು ಮಾಡ್ಬೋದು, ಸೇಲ್ಸ್ಮನ್ ಪ್ಲೇಸಸ್ ಅ ಪ್ರಾಡಕ್ಟ್ ಇಮಿಡಿಯೇಟ್ಲಿ ಇನ್ ದ ಹ್ಯಾಂಡ್ಸ್ ಆಫ್ ದ ಪ್ರಾಸ್ಪೆಕ್ಟ್. ಅಂದರೆ ಡೈರೆಕ್ಟಾಗಿ ಅವನ ಪ್ರಾಡಕ್ಟ್ನ ಸೇಲ್ಸ್ಮನ್ ಕೈಯಲ್ಲಿಟ್ಟು, ನೋಡಿ ಈ ಪ್ರಾಡಕ್ಟ್ ಈ ಥರ ಇದೆ, ಇಷ್ಟು ಪಾಪ್ಯುಲರ್ ಇದೆ, ಇಷ್ಟು ಅಟ್ರಾಕ್ಟಿವ್ ಇದೆ, ಇದ್ರ ಫೀಚರ್ಸ್ ಇಷ್ಟು ಯುನೀಕ್ ಆಗಿದೆ. ಸೊ ಈ ಥರ ಅವನ್ನ ಇಂಟ್ರೆಸ್ಟನ್ನು ಕ್ರಿಯೇಟ್ ಮಾಡೋಕ್ಕೆ ಇವ್ರ ಥರ ಅಪೀಲ್ ಮಾಡ್ಬೋದು. ಆಯಿತಾ. ಸಪೋಸ್ ಕಸ್ಟಮರಿಗೆ ಆ ಪ್ರಾಡಕ್ಟ್ ಇಷ್ಟ ಆಗಿಲ್ಲ ಅಂದರೆ ನಿಮ್ಮದು ಬೇರೆ ಯಾವ ಪ್ರಾಡಕ್ಟ್ ತೋರಿಸ್ಲಿ ನಾನು ಈ ಥರ ಕೇಳ್ಕೊಬೋದು. ಇದನ್ನು ಪ್ರಾಡಕ್ಟ್ ಅಪ್ರೋಚ್ ಅಂತ ಹೇಳ್ತೀವಿ. ನಂತರ ಇನ್ನೊಂದು ಥರದಲ್ಲಿ ಅಪ್ರೋಚ್ ಮಾಡ್ಬೋದು, ಕ್ಯೂರಿಯಾಸಿಟಿ ಅಪ್ರೋಚ್ ಅಂತ. ಫಸ್ಟು ಕಸ್ಟಮರ್ ಮೈಂಡ್ಸಲ್ಲಿ ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡಿಬಿಡ್ಬೇಕು. ಆಯಿತಾ. ಡೈರೆಕ್ಟಾಗಿ ಕಂಪ್ನಿ ಬಗ್ಗೆನೂ ಹೇಳಲ್ಲ, ಸೇಲ್ಸ್ಮನ್ ತನ್ನ ಬಗ್ಗೆನೂ ಹೇಳಲ್ಲ, ಪ್ರಾಡಕ್ಟ್ ಬಗ್ಗೆನೂ ಹೇಳಲ್ಲ, ಬಟ್ ಒಂದು ಡೆಮೋ ಏನೋ ಕೊಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿ ಜನರು ಆ ಪ್ರಾಡಕ್ಟ್ ಬಗ್ಗೆ ಅಟ್ರ್ಯಾಕ್ಟ್ ಆಗೋ ಥರ ಏನು ಮಾಡ್ಬೋದು, ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಬೇಕು. ನಿಮ್ಮ ಪ್ರಾಬ್ಲಮಿಗೆ ನನ್ನ ಹತ್ರ ಸೊಲ್ಯೂಷನ್ ಇದೆ, ನಾನೇನಾದರೂ ಹೆಲ್ಪ್ ಮಾಡ್ಬೋದಾ ನಿಮಗೆ, ನಿಮ್ಮ ಪ್ರಾಬ್ಲಮ್ ಈ ಥರದಲ್ಲಿ ಕ್ವಶನ್ಸ್ ಹೇಳ್ಕೊಂಡು ಅಥವಾ ಇನ್ನೊಂದು ಡೆಮೋ ಕೊಟ್ಕೊಂಡು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿ ನಂತರ ಪ್ರಾಡಕ್ಟನ್ನು ತೋರಿಸುವಂಥದ್ದು, ಪ್ರಾಡಕ್ಟ್ ಅಪ್ರೋಚ್ ಮಾಡುವಂಥದ್ದು ಅಥವಾ ಇಂಟ್ರಡಕ್ಷನಲ್ಲಿ ಅಪ್ರೋಚ್ ಮಾಡುವಂಥದ್ದನ್ನು ಮಾಡ್ಬೋದು. ಸೊ ಈ ಥರದಲ್ಲಿ ಅಪ್ರೋಚ್. ಒಟ್ಟು ಅಪ್ರೋಚ್ ಅಂದರೆ ಸೊ ಒಬ್ಬ ಕಸ್ಟಮರ್ನ ಫೇಸ್ ಟು ಫೇಸ್ ಡೈರೆಕ್ಟಾಗಿ ಅಪ್ರೋಚ್ ಮಾಡಿ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟು ಅದನ್ನು ಅವನಿಗೆ ಸೇಲ್ ಆಗೋ ಥರ ಮಾಡಬೇಕು. ಆಯಿತಾ. ಸೊ ಈ ಅಪ್ರೋಚಿಂದ ಏನು ಒಳ್ಳೆಯದಾಗುತ್ತೆ, ಏನು ಇಂಪಾರ್ಟೆನ್ಸ್ ಅಂದರೆ approach meeting directly contributes to increase sales or decline in sales.
ಸೊ ಅಪ್ರೋಚಲ್ಲಿ ಎರಡೂ ಆಗ್ಬೋದು, ಆಯಿತಾ. ನೀವು ಪ್ರೀ ಅಪ್ರೋಚ್ ಕರೆಕ್ಟಾಗಿ ಮಾಡಿಕೊಂಡು ಆ ಕಸ್ಟಮರ್ ಲೈಕ್ಸ್, ಡಿಸ್ಲೈಕ್ಸ್, ಪ್ರಿಫರೆನ್ಸಸ್, ಇನ್ಕಮ್ ಲೆವೆಲ್ ಎಲ್ಲ ನೋಡ್ಕೊಂಡು ಅವ್ರಿಗೆ ಏನು ಬೇಕು ಏನು ಬೇಡ ತಿಳ್ಕೊಂಡು ಅಪ್ರೋಚ್ ಮಾಡಿದ್ದಿದ್ರೆ ಅವ್ರು ಏನು ಮಾಡ್ತಾರೆ, ನಿಮ್ಮ ಪ್ರಾಡಕ್ಟ್ನ ತೊಗೊಳ್ತಾರೆ. ಸಪೋಸ್ ನೀವು ಯಾವುದೇ ಪ್ರೀ ಅಪ್ರೋಚ್ ಸ್ಟೇಜನ್ನು ನೋಡಿದ್ರೆ ಡೈರೆಕ್ಟಾಗಿ ಅಪ್ರೋಚ್ ಮಾಡೋಕ್ಕೆ ಹೋದರೆ ಅವ್ರು ನಿಮ್ಮ ಪ್ರಾಡಕ್ಟ್ಸನ್ನು ತೊಗೊಳ್ಳೋದೇ ಇರ್ಬೋದು. ಹಾಗಾಗಿ ಇನ್ಕ್ರೀಸು ಆಗ್ಬೋದು ಅಥವಾ ಡಿಕ್ರೀಸು ಆಗ್ಬೋದು ಸೇಲ್ಸು. ನಂತರ ಸೆಕೆಂಡ್ ಇಂಪಾರ್ಟೆನ್ಸ್ ಏನು ಅಂದರೆ, ಸೊ ಎನ್ಹಾನ್ಸ್ಡ್ ಕಾಂಪಿಟೇಷನ್ ಮೇಕ್ಸ್ ಇಟ್ ಇಂಪರೇಟಿವ್ ಟು ಫೋಕಸ್ ಆನ್ ಅಪ್ರೋಚ್. ಅಂದರೆ ಈಗಿನ ಒಂದು ಕಾಂಪಿಟೇಟಿವ್ ಎರಾದಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ ಈಗ ಅಂದರೆ, ನೀವು ಡೈರೆಕ್ಟಾಗಿ ಯಾವ ಕಸ್ಟಮರ್ನ ಅಪ್ರೋಚ್ ಮಾಡದೇ ಇದ್ದರೆ ನಿಮ್ಮ ಪ್ರಾಡಕ್ಟ್ ಸೆಲ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಸೊ ನೀವು ಪ್ರತಿಯೊಬ್ಬ ಕಸ್ಟಮರ್ನು ಡೈರೆಕ್ಟಾಗಿ ಅಪ್ರೋಚ್ ಮಾಡಿ ಫೇಸ್ ಟು ಫೇಸ್ ಮೀಟ್ ಮಾಡಿ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಡೆಮೋ ಕೊಟ್ಟು ಅದ್ರ ಬಗ್ಗೆ ನಾಲೆಜ್ ಕೊಟ್ಟಾಗ ಮಾತ್ರ ಸೊ ಏನಾಗುತ್ತೆ, ನಿಮ್ಮ ಪ್ರಾಡಕ್ಟು ಸೇಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈಗಿನ ಕಾಂಪಿಟೇಟಿವ್ ಏರಿಯಾದಲ್ಲಿ ಈ ಒಂದು ಅಪ್ರೋಚ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ದೆನ್ ದ ಅಪ್ರೋಚ್ ಇನ್ಕ್ರೀಸಸ್ ದ ಪ್ರಾಸ್ಪೆಕ್ಟ್ಸ್ ನಾಲೆಜ್ ಅಬೌಟ್ ದ ಪ್ರಾಡಕ್ಟ್ ಆ್ಯಂಡ್ ಹೆಲ್ಪ್ಸ್ ಟು ಟೇಕ್ ಬೆಟರ್ ಡಿಸಿಷನ್. ಸೊ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಕಸ್ಟಮರ್ಸಿಗೆ ಗೊತ್ತೇ ಇರಲ್ಲ, ನೀವು ಅಪ್ರೋಚ್ ಮಾಡಿದಾಗ ತಾನೇ ನಿಮ್ಮ ಪ್ರಾಡಕ್ಟನ್ನು ಅವರು ಫೀಲ್ ಮಾಡ್ತಾರೆ, ಟಚ್ ಮಾಡ್ತಾರೆ, ದೆನ್ ಅದ್ರ ಬಗ್ಗೆ ತಿಳ್ಕೊಳ್ತಾರೆ, ಅದ್ರ ಡೆಮೋ ತೊಗೊಳ್ತಾರೆ, ಏನು ಯೂಸು ಅಂತ ತಿಳ್ಕೊಳ್ತಾರೆ. ಸೊ ಈ ರೀತಿ ನೀವು ಅಪ್ರೋಚ್ ಮಾಡೋದ್ರಿಂದ ಅವರಿಗೆ ಆ ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಬರುತ್ತೆ, ಆಯಿತಾ. ಅವಾಗ ಏನಾಗುತ್ತೆ, ಸೇಲ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಅಪ್ರೋಚೇ ಮಾಡದೇ ಇದ್ದರೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಅವ್ರಿಗೆ ಗೊತ್ತಾಗಲ್ಲ, ಅದು ಹೇಗೆ ಬಳಸ್ಬೇಕು ಅನ್ನೋದು ಗೊತ್ತಾಗಲ್ಲ, ಅವರು ನಿಮ್ಮ ಪ್ರಾಡಕ್ಟ್ ತೊಗೊಳಕ್ಕೆ ಮನಸ್ಸು ಮಾಡದೇ ಇರ್ಬೋದು, ಆಯಿತಾ. ಸೊ ಅಪ್ರೋಚ್ ಮಾಡೋದ್ರಿಂದ ಏನಾಗುತ್ತೆ, ಸೇಲ್ಸ್ ಇನ್ಕ್ರೀಸ್ ಮಾಡ್ಬೋದು, ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಬೋದು, ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಿಮ್ಮ ಪ್ರಾಡಕ್ಟು ಸರ್ವೈವ್ ಆಗ್ಬೋದು, ರೈಟ್. ಸೊ ದೀಸ್ ಆರ್ ದ ಅಪ್ರೋಚ್ ಆ್ಯಂಡ್ ಪ್ರೀ ಅಪ್ರೋಚ್ ಮೆಥಡ್ ಆಫ್